ನಮ್ಮ ನ್ಯೂಸ್ಗೆ ಸ್ವಾಗತ. ಕೊರೋನಾ ಸೋಂಕು ಭಯವಿಲ್ಲದೆ ಸಾಮಾಜಿಕ ಅಂತರ ಲೆಕ್ಕಿಸದೆ ಮಾಸ್ಕ್ ಧರಿಸಿ ವರಮಹಾಲಕ್ಷ್ಮಿ ಹಬ್ಬದ ಸಾಮಗ್ರಿ ಖರೀದಿಗೆ ಮುಗಿಬಿದ್ದ ಜನತೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು, ಹಣ್ಣು ಮತ್ತಿತರ ಸಾಮಗ್ರಿಗಳ ಖರೀದಿ ಸರಳವಾಗಿ ಇರಬಹುದೆಂದುಕೊಂಡರೆ ಜನತೆ ಸೋಂಕಿನ ಭಯವನ್ನು ಲೆಕ್ಕ ಮಾಡದೆ ಸಾಮಾಜಿಕ ಅಂತರವನ್ನು ಲೆಕ್ಕಿಸದೆ ಮಾಸ್ಕ್ ಧರಿಸಿಕೊಂಡು ಖರೀದಿಗೆ ಮುಗಿಬಿದ್ದಿದ್ದರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಗರದ ಬಹುತೇಕ ಪ್ರಮುಖ ಜನನಿಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿಗಳನ್ನು ಮತ್ತು ಫುಟ್ಪಾತ್ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರಕ್ಕೆ ನಗರ ಠಾಣೆ ಪೊಲೀಸರು ಬ್ರೇಕ್ ಹಾಕಿ ಹಳೆ ಖಾಸಗಿ ಬಸ್ ನಿಲ್ದಾಣದ ರಸ್ತೆಯಲ್ಲಿ ವ್ಯಾಪಾರಕ್ಕೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಿದ್ದರೂ ಸಹ ನಗರದಲ್ಲಿ ವ್ಯಾಪಾರ ಜೋರಾಗಿತ್ತು. ಹೂವು, ಹಣ್ಣು ಮತ್ತಿತರ ಸಾಮಗ್ರಿಗಳ ಮಾರಾಟಕ್ಕೆ ನಿಗದಿತ ಜಾಗವನ್ನು ನಗರ ಠಾಣೆ ಪೊಲೀಸರು ನಿಗದಿಪಡಿಸಿದರಾದರೂ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ IDSMT ಮಾರುಕಟ್ಟೆಯ ಜೊತೆಗೆ ಬೆಂಗಳೂರು ಜೋಡಿ ರಸ್ತೆ, SLN ಚಿತ್ರಮಂದಿರದ ರಸ್ತೆ, MG ರಸ್ತೆ ಮತ್ತು KSRTC ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿಯೂ ತಾತ್ಕಾಲಿಕ ಅಂಗಡಿಗಳನ್ನು ಇಟ್ಟಿದ್ದರು. ಖರೀದಿದಾರರು ರಸ್ತೆಯಲ್ಲಿ ಕಿಕ್ಕಿರಿದು ತುಂಬಿ ಹೋದ ಪರಿಣಾಮ ನಗರ ಠಾಣೆ ಪೊಲೀಸರು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಬೆಂಗಳೂರು ರಸ್ತೆ ಮತ್ತು MG ರಸ್ತೆಯಲ್ಲಿ ಸಂಚಾರ ಸಹ ಅಸ್ತವ್ಯಸ್ತವಾಗಿತ್ತು. ಶ್ರಾವಣ ಮಾಸದ ಹಬ್ಬಗಳ ಸಾಲಿನಲ್ಲಿ ಮೊದಲನೇ ಹಬ್ಬವಾದ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವ ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ಜುಲೈ 31ರಂದು ಶುಕ್ರವಾರದಂದು ಆಚರಿಸುತ್ತಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಪಾಡದೆ ಅಂಗಡಿಗಳನ್ನು ಇಟ್ಟಿದ್ದರೂ ಬೆಲೆಗಳು ಗಗನಕ್ಕೇರಿದ್ದರೂ ಕೊರೋನಾ ಸೋಂಕಿನ ಭಯವಿದ್ದರೂ ವ್ಯಾಪಾರಸ್ಥರ ಸಂಖ್ಯೆ ಮತ್ತು ಸಾಮಗ್ರಿಗಳನ್ನು ಖರೀದಿ ಮಾಡಲು ಬಂದಿರುವ ಸಂಖ್ಯೆ, ಮಹಿಳೆಯರು ಮತ್ತು ಪುರುಷರ ಸಂಖ್ಯೆಯಂತೂ ಕಡಿಮೆಯಾಗಿಲ್ಲ. ನಗರದ ಮಾರುಕಟ್ಟೆ ಪ್ರದೇಶ ಮತ್ತಿತರ ಕಡೆ ಜನ ಅಂಗಡಿ ಮುಂದೆ ಮಾತ್ರ ಮುಗಿಬಿದ್ದಿದ್ದರು. ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ JN ಆನಂದ್ ಕುಮಾರ್, ಕಾನೂನು ಸುವ್ಯವಸ್ಥೆಯ PSI ನಾರಾಯಣಸ್ವಾಮಿರವರು ಬೆಂಗಳೂರು ಜೋಡಿ ರಸ್ತೆ ವೃತ್ತದಲ್ಲಿ ಮತ್ತು MG ರಸ್ತೆಯ PCR ಕಾಂಪ್ಲೆಕ್ಸ್ ವೃತ್ತದಲ್ಲಿ ಉಂಟಾಗಿದ್ದ ಜನಸಂದಣಿ ಮತ್ತು ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಅವರೇ ಮುಂದಾಗಿದ್ದರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಣ್ಣ ಬಣ್ಣದ ಹೂಗಳು, ವಿವಿಧ ಹಣ್ಣು ಹಂಪಲುಗಳು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದಿದ್ದರೂ ಬೆಲೆ ಏರಿಕೆಯಿಂದ ನಾಗರಿಕರು ತತ್ತರಿಸಿ ಹೋಗುವಂತಾಗಿತ್ತು. ಆದರೂ ಖರೀದಿದಾರರು ಮಾತ್ರ ಬೆಲೆ ಮಾತ್ರ ಲೆಕ್ಕ ಮಾಡದೆ ಖರೀದಿ ಮಾಡುತ್ತಿದ್ದರು.